ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಮನೆಯಲ್ಲಿ ಐಟಿ ಶೋಧ ಮತ್ತು ಹೊರಗಡೆ ಅಭಿಮಾನಿಗಳ ಪ್ರತಿಭಟನೆ. ಬೇಕೇ ಬೇಕು, ಶಿವಣ್ಣನ ನೋಡಲೇಬೇಕು ಅನ್ನುವ ಒತ್ತಾಯ ಅಲ್ಲಿ ಮೊಳಗ್ತಾ ಇದೆ. 2 ದಿನಗಳಿಂದ ಶಿವರಾಜ್ ಕುಮಾರ್ ಮನೆಯಲ್ಲೇ ಇದ್ದಾರೆ. ಮನೆಯಿಂದ ಹೊರ ಹೋಗಲು ಆಗ್ತಾ ಇಲ್ಲ, ಒಳಗೂ ಕೂಡ ಬಿಡ್ತಾ ಇಲ್ಲ. ಶಿವಣ್ಣನ ಮನೆ ಮುಂದೆ ಕುಳಿತು ಅಭಿಮಾನಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಒಂದನ್ನು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು. ಐಟಿ ಅಧಿಕಾರಿಗಳು ಅವರು ಮಾಡ್ತಾ ಇರುವಂಥ ಒಂದು ಕೆಲಸ, ಅದು ಅವರ ಕರ್ತವ್ಯ, ಅದು ಅವರ ಹೊಣೆಗಾರಿಕೆ, ಅದು ಅವರ ಜವಾಬ್ದಾರಿ, ಕರ್ತವ್ಯದ ದೃಷ್ಟಿಯಿಂದ. ಅದೇ ರೀತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಸ್ಪಂದಿಸಬೇಕಾಗತ್ತೆ, ಸಹಕಾರ ಕೊಡಬೇಕಾಗತ್ತೆ. ಸ್ಪಂದಿಸ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ಅಭಿಮಾನಿಗಳಿಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರೊಬ್ಬ ಆರಾಧ್ಯ ದೈವ, ಅವರೊಬ್ಬ ನಾಯಕ ನಟ, ಅವರೊಬ್ಬ ನೆಚ್ಚಿನ ಹೀರೋ. ಹೀಗಾಗಿ ಅವರ ಮನೆ ಮೇಲೆಲ್ಲ ದಾಳಿ ಮಾಡೋದು, ಐಟಿ ರೇಡ್ ಮಾಡೋದು, ಅದು ಒಳಗಡೆ ಕೂಡ ಹಾಕ್ಕೊಂಡು ಈ ರೀತಿ ಮಾಡೋದು ನಮಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಅಭಿಮಾನಿಗಳ ಆಕ್ರೋಶ. ಅಂದರೆ ಅಭಿಮಾನವೇ ಬೇರೆ, ಕರ್ತವ್ಯ ಪರತೆಯೇ ಬೇರೆ ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದರೆ ನಟ ಶಿವರಾಜ್ ಕುಮಾರ್ ಅವರ ಮನೆ ಮೇಲೆ ಐಟಿ ರೇಡ್ ನಡೆದಿದೆ ಅನ್ನೋದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಭಿಮಾನಿಗಳಿಗೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದೊಂದು ತಪ್ಪು ಅನ್ನುವ ಪ್ರಕ್ರಿಯೆ ಅವರ ಮನಸ್ಸಿನಲ್ಲಿ ಏನಾದರೂ ಇರಬಹುದಾ ಅನ್ನೋದನ್ನು ಕೂಡ ಕ್ಲಾರಿಫೈ ಮಾಡ್ಕೊಳ್ಬೇಕಾದಂಥ ಒಂದು ಅಗತ್ಯ ಎದುರಾಗಿದೆ. ಬನ್ನೀಗ ನೇರವಾಗಿ ನಾವು ಡಾಕ್ಟರ್ ಶಿವರಾಜ್ ಕುಮಾರ್ ನಿವಾಸದ ಆವರಣದ ಬಳಿ ತೆರಳೋಣ. ಹಾಗೆಯೇ ಪ್ರತಿಭಟನಾ ನಿರತರು ಏನು ಹೇಳ್ತಾರೆ ಅದರ ಜೊತೆಗೆ ನಮ್ಮ ಸಿನಿಮಾ ಕರೆಸ್ಪಾಂಡೆಂಟ್ ಅರ್ಚನಾ ಶರ್ಮಾ ಮತ್ತಷ್ಟು ಮಾಹಿತಿನ ನೀಡ್ತಾರೆ. ಅರ್ಚನಾ, ಒಂದು ಕಡೆ ಐಟಿ ದಾಳಿ, ಮತ್ತೊಂದು ಕಡೆ ಪ್ರತಿಭಟನೆ, ಯಾವ ರೀತಿಯಾದಂಥ ವಾತಾವರಣವನ್ನು ಕಾಣ್ತಾ ಇದ್ರಿ? ಪ್ರಮುಖವಾದಂಥ ಉದ್ದೇಶ ಏನು? ಅಭಿಮಾನಿಗಳು ಏನು ಒತ್ತಾಯ ಮಾಡ್ತಾ ಇದ್ದಾರೆ? ಅವ್ರಿಗೆ ನಿಜವಾದ ನೋವೇನು? ಖಂಡಿತವಾಗ್ಲೂ ರಾಘವ್ ಸೂರ್ಯ, ನಿನ್ನೆಗಿಂತಲೂ ಕೂಡ ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮನೆ ಮುಂದೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ. ನಿನ್ನೆಯಿಂದಲೂ ಅವರು ಇದನ್ನೇ ಹೇಳ್ತಾ ಇದ್ದಿದ್ದು, ಶಿವರಾಜ್ ಕುಮಾರ್ ಅವರ ಮನೆ ಮೇಲೆ ದಾಳಿ ಮಾಡಿದ್ರಿ ನೀವು, ಅವರು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಅವ್ರ ಮನೆ ಮೇಲೆ ದಾಳಿ ಮಾಡಬಾರ್ದಿತ್ತು ಅಂತ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ರು. ಬಟ್ ಇವತ್ತು ಬೆಳಗಿಂದ ಬಂದು ಜಸ್ಟ್ ಒಂದು ವಿಶ್ ಮಾಡಿ ಹೋಗಿದ್ರು. ಅದಾದ್ಮೇಲೆ ಅವ್ರು ಕಾಣಿಸ್ಕೊಳ್ಳೇ ಇಲ್ಲ, ಅವ್ರು ಹೊರಗಡೆ ಬರ್ಲೂ ಇಲ್ಲ ಕೂಡ. ಅದರಿಂದ ಅಭಿಮಾನಿಗಳಿಗೆ ತುಂಬಾ ಬೇಸರ ಆಗಿದೆ. 2 ದಿನದಿಂದ ನಾವು ಮನೆ ಹತ್ರ ಬರ್ತಾ ಇದೀವಿ, ಶಿವರಾಜ್ ಕುಮಾರ್ ಅವರು ಕಾಣಿಸ್ಕೊಳ್ಳಿಲ್ಲ ನಮ್ಗೆ ಯಾರಿಗೂ ಕೂಡ, ಅವ್ರನ್ನ ಮಾತಾಡ್ಸೋಕಾಗ್ಲಿಲ್ಲ, ಅವ್ರನ್ನು ಕೂಡ ಹೊರಗಡೆ ಬಿಡ್ತಿಲ್ಲ. 2 ದಿನದಿಂದ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಶಿವರಾಜ್ ಕುಮಾರ್ ಅವ್ರನ್ನ. ಈ ರೀತಿ ಅವ್ರನ್ನ ಮಾಡಬಾರ್ದು. ಓಕೆ ಫೈನ್, ಆಯ್ತು, ಕಾನೂನಿನ ಪ್ರಕಾರ ಅವರು ಮಾಡ್ಬೇಕಾಗಿರುವಂತ ಕೆಲಸವನ್ನ ಮಾಡ್ಲಿ, ಬಟ್ ಅಟ್ಲೀಸ್ಟ್ ಇವತ್ತಾದ್ರೂ ಈ ಒಂದು ಐಟಿ ಒಂದು ವಿಚಾರಣೆ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಲಿ, ಇವತ್ತಿಗೆ ಇದರಿಂದ ಮುಕ್ತಿ ಕೊಡ್ಲಿ ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸೊ ಹಾಗಾಗಿ ಅವರ ಮನೆ ಮುಂದೆ ಕೂತ್ಕೊಂಡು ಶಿವಣ್ಣನ ಪರವಾಗಿ ಘೋಷಣೆಗಳನ್ನ ಕೂಗಿದ್ರು. ಶಿವಣ್ಣನ್ಗೆ ನ್ಯಾಯ ಸಿಗ್ಬೇಕು, ನಮ್ಮನ್ನ ಅವ್ರು ಬಂದು ಭೇಟಿ ಮಾಡ್ಬೇಕು, ಗೃಹ ಬಂಧನದಿಂದ ಅವರು ಹೊರಗಡೆ ಬರ್ಬೇಕು ಅಂತ ಹೇಳಿ ಒಂದಷ್ಟು ಘೋಷಣೆಗಳನ್ನ ಕೂಗಿದ್ರು. ಆನಂತರ ಸಾಕಷ್ಟು ಜನ ಪೊಲೀಸರು ಬಂದು ಪ್ರತಿಭಟನಾಕಾರರಿಗೆ ಸಮಾಧಾನವನ್ನ ಮಾಡಿ ಕಳಿಸಿರುವಂತದ್ದು. ಸೊ ಬೆಳಗ್ಗೆಗಿಂತಲೂ ಪೊಲೀಸರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಶಿವಣ್ಣನ ಮನೆ ಮುಂದೆ. ಸೊ ಸದ್ಯಕ್ಕೆ ಪ್ರತಿಭಟನೆಯನ್ನ ಸಮಾಧಾನ ಮಾಡಿ ಎಲ್ಲರೂ ಕೂಡ ಇಲ್ಲಿಂದ ಚದುರಿಸಿದ್ದಾರೆ ಪೊಲೀಸರು. ಸೊ ಅವ್ರು ಕೇಳ್ತಾ ಇರುವಂತ ವಿಷಯ, ಅಟ್ಲೀಸ್ಟ್ ಇವತ್ತಾದ್ರೂ ಈ ಒಂದು ವಿಚಾರಣೆಯನ್ನ ಕಂಪ್ಲೀಟ್ ಮಾಡಿ, ಸಂಜೆ ಅಷ್ಟೊತ್ತಿಗೆ ಎಲ್ಲವನ್ನು ಕಂಪ್ಲೀಟ್ ಮಾಡಿ, ಶಿವಣ್ಣನನ್ನ ನಿರಾಳವಾಗಿ ಮಾಡಿ ನಮ್ಮನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಶಿವಣ್ಣನ ಹೊರಗಡೆ ಬರೋದಕ್ಕೆ ಬಿಡಿ ಅನ್ನೋ ಒಂದು ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಅರ್ಚನಾ, ತಮ್ಮೆಲ್ಲ ಮಾಹಿತಿಗಾಗಿ.